ಲೇಖನದ ಶೀರ್ಷಿಕೆ ನೆಲ್ಲಿಕಾಯಿ ಮಹಿಮೆ ಸಾರುವ ಏಕಾದಶಿ. ಲೇಖನ ರಚನೆ ಕುಮಾರಿ ಸನ್ನಿಧಿ ಶಿರಸಿ. ಭಾರತೀಯ ಸಂಸ್ಕೃತಿಯಲ್ಲಿ ವೃಕ್ಷಗಳಿಗೆ ದೇವತಾ ಸಮಾನ ಸ್ಥಾನವಿದೆ. ಆ ವೃಕ್ಷಗಳಲ್ಲಿ ಪ್ರಮುಖವಾದದ್ದು ನೆಲ್ಲಿಕಾಯಿ ಮರ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಮ್ಲಕಿ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಈ ದಿನ ವಿಷ್ಣು ಭಕ್ತರು ವಿಶೇಷವಾಗಿ ನೆಲ್ಲಿಕಾಯಿ ಮರವನ್ನು ಪೂಜಿಸಿ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಪುರಾಣಗಳಲ್ಲಿ ಹೇಳುವಂತೆ ಆಮ್ಲಕಿ ಏಕಾದಶಿ ಎಂದು ನೆಲ್ಲಿಕಾಯಿ ಮರದಲ್ಲಿ ಶ್ರೀ ವಿಷ್ಣುವಿನ ವಾಸವಿದೆ ಎಂದು ನಂಬಲಾಗಿದೆ. ಆದ್ದರಿಂದ ಈ ದಿನ ಮರದ ಕೆಳಗೆ ಕಳಶ ಸ್ಥಾಪಿಸಿ ಹೂವು ಹಣ್ಣುಗಳಿಂದ ಅಲಂಕರಿಸಿ ದೀಪಾರಾಧನೆ ಮಾಡಲಾಗುತ್ತದೆ. ಕೆಲವರು ಮರದ ಸುತ್ತ ಪ್ರದಕ್ಷಿಣೆ ಹಾಕಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತಾರೆ. ಈ ವ್ರತದಿಂದ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಆರೋಗ್ಯ ಐಶ್ವರ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ನೆಲ್ಲಿಕಾಯಿ ಆರೋಗ್ಯದ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವವಾಗಿದೆ. ಆಯುರ್ವೇದದಲ್ಲಿ ಇದನ್ನು ರಾಸಾಯನಿಕ ಎಂದು ಕರೆಯಲಾಗುತ್ತದೆ. ವಿಟಮಿನ್ ಸಿ ಸಮೃದ್ಧವಾಗಿರುವ ಈ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೂದಲು, ಚರ್ಮ ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿ. ಹೀಗಾಗಿ ಆಧ್ಯಾತ್ಮಿಕ ಮತ್ತು ವೈದಿಕ ಮಹತ್ವ ಎರಡನ್ನೂ ಹೊಂದಿರುವ ಹಣ್ಣಾಗಿದೆ. ನೆಲ್ಲಿಕಾಯಿ ಗ್ರಾಮೀಣ ಭಾಗಗಳಲ್ಲಿ ಈ ದಿನ ಕುಟುಂಬ ಸಮೇತವಾಗಿ ಮರದ ಕೆಳಗೆ ಪೂಜೆ ಮಾಡಿ ಪ್ರಸಾದವಾಗಿ ನೆಲ್ಲಿಕಾಯಿ ಪಚಡಿ ಅಥವಾ ಚಟ್ನಿ ತಯಾರಿಸುತ್ತಾರೆ. ಕೆಲವು ಕಡೆಗಳಲ್ಲಿ ಭಜನೆ, ಹರಿಕತೆ ಕಾರ್ಯಕ್ರಮಗಳು ನಡೆಯುತ್ತವೆ. ಮಕ್ಕಳಿಗೆ ವೃಕ್ಷ ಸಂರಕ್ಷಣೆ ಬಗ್ಗೆ ತಿಳಿಸುವುದಕ್ಕೂ ಈ ಹಬ್ಬ ಪ್ರೇರಣೆಯಾಗಿದೆ. ಇಂದಿನ ಯುಗದಲ್ಲಿ ಪರಿಸರ ಸಂರಕ್ಷಣೆ ಅತ್ಯಗತ್ಯ. ಆಮ್ಲಕಿ ಏಕಾದಶಿ ನಮಗೆ ವೃಕ್ಷಗಳ ಮಹತ್ವವನ್ನು ನೆನಪಿಸುತ್ತದೆ. ನೆಲ್ಲಿಕಾಯಿ ಮರವನ್ನು ನೆಡುವುದು, ಬೆಳೆಸುವುದು ಮತ್ತು ಕಾಪಾಡುವುದು ನಮ್ಮ ಕರ್ತವ್ಯವಾಗಬೇಕು. ಧಾರ್ಮಿಕ ಆಚರಣೆಗಳ ಮೂಲಕ ಪ್ರಕೃತಿಯ ಮೇಲಿನ ಪ್ರೀತಿ ಬೆಳೆಸುವ ಈ ಹಬ್ಬವು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯವನ್ನು ತೋರಿಸುತ್ತದೆ. ಹೀಗಾಗಿ ನೆಲ್ಲಿಕಾಯಿ ಮತ್ತು ಆಮ್ಲಕಿ ಏಕಾದಶಿ ಕೇವಲ ವ್ರತವಲ್ಲ, ಆರೋಗ್ಯ, ಪರಿಸರ ಮತ್ತು ಭಕ್ತಿ ಒಂದಾಗುವ ಪವಿತ್ರ ಸಂಭ್ರಮವಾಗಿದೆ. ನೆಲ್ಲಿಕಾಯಿಗಳನ್ನು ನೆಡುವುದು ಮತ್ತು ಪೂಜಿಸುವುದು ಅತ್ಯಂತ ಶ್ರೇಷ್ಠಕರವಾದದ್ದು.